ನನಗೆ ಎಷ್ಟೇ ಸಿನಿಮಾ ಮಾಡಲಿ, ಎಷ್ಟೇ ಟಿ ವಿ ಮಾಡಲಿ, ಅದರಲ್ಲಿ ಎಷ್ಟೇ ಅವಾರ್ಡ್ಗಳು ಬಂದಿರಲಿ, ಜನ ಮೆಚ್ಚಿರಲಿ, ಆ ಪಾತ್ರ ಹೆಂಗೆ ಮಾಡಿದ್ದೆ ಚಂದ್ರು ಅಂತ ಏನೋ ಹೇಳಿದ್ರು. ಇದರಲ್ಲಿ ಕೊಟ್ಟ ಸುಖ ಅವರ ಅಷ್ಟು ಜನ ಜಾತ್ಯತೀತವಾಗಿ, ಲಿಂಗಭೇದವಾಗಿ, ವಯಸ್ಸಿನ ಭೇದವಾಗಿ ಬಂದು ಕೂತ್ಕೊಂಡು ಹೀಗೆ ನೋಡ್ಕೊಂಡು ಒಂದೇ ಥರ ಚಪ್ಪಾಳೆ, ಒಂದೇ ಥರ ನಗು ನೋಡಿದಾಗ ಆಕರ್ಷಣೀಯವಾದ ಶಕ್ತಿ ನನ್ನ ಕೈಲಿ ಇದೆಯಲ್ಲ. ಮೊದಲನೇ ಸೀನ್ ರೇಪ್ ಸೀನ್ ಅಂದ್ಕೊಂಡು, ಅಯ್ಯೋ ಶಿವನಿಗೆ ಏನಿದು ಸಿನಿಮಾಕ್ಕೆ ಬಂದು ಬಸ್ ಡ್ರೈವರ್ನ ತಾಯಿಯನ್ನು ನೀನು ಮಾನಭಂಗ ಮಾಡ್ತಕ್ಕಂಥದ್ದು. ತಾಯಿ ಯಾರು ಅಂದರೆ ಭಾರ್ಗವಿ. ನಾನು ಸಾಧ್ಯನೇ ಇಲ್ಲ, ನಾನು ನೋಡೋದೇ ತಾಯಿ ಥರ ಮಾಡೋಕ್ಕಾಗಲ್ಲ ಸರ್. ಇಲ್ಲೊಂದು ಸಾಮಾನ್ಯ ಹೇಳೋದಿದೆ ವಿಮರ್ಶಕರು, ಪರಕಾಯ ಪ್ರವೇಶ ಅಂತ. ಈ ಚಂದ್ರು ಅವರಲ್ಲಿ ಕೃಷ್ಣ ದ್ವೈಪಾಯನ ಬರುವ ಹೊತ್ತು ಅದು ಹೇಗಿರುತ್ತೆ? ಆ ಸ್ಟೇಜಿಗೆ ನೀವು ಎಂಟರ್ ಆಗೋದೇ ಒಂದು ಟವೆಲ್ ಪೂಜೆ ಮಾಡ್ಕೊಂಡು, ಅದು ಹೇಗಿರುತ್ತೆ ಸರ್ ಆ ಕ್ಷಣ? ಇಲ್ಲ, ನಾನು ಸ್ಟೇಜ್ ಹೊರಗಡೆ ನಗನಗ್ತಾನೆ ಇರ್ತೀನಿ, ಹರಟೆ ಹೊಡಿತಿರ್ತೀನಿ. ಅವ್ರು ಬಂದು ಯಾರೋ ನೆನಪಿಸ್ತಾರೆ, ಸೀರಿಯಸ್ ಆಗಿ ನಾ ಶೋ ಶುರುವಾಗ್ತಾ ಇದೆ, ಬೆಲ್ಲ ಆಯಿತು, ಮಾವಾಗ್ಬಿಡು, ಅದಕ್ಕೆ ಬಂತು ಶಾಲೆ ಪಡೆಯೋದು ಅಂತ. ಅದೇನೋ ಗೊತ್ತಿಲ್ಲ, ಪರಕಾಯ ಪ್ರವೇಶ ಅವೆಲ್ಲ ಹೇಳೋದು ಬೇರೆ ದೊಡ್ಡ ಕತೆ ಅದು. ನಾನು ಆ ಥರ ಏನಿಲ್ಲ, ನಾಟಕ ಆಡ್ಬೇಕು, ಈಗ ಹೋಗ್ಬೇಕು. ಅಲ್ಲೊಂದ್ಸತಿ ಹೋದ ತಕ್ಷಣ ಯಾವ್ಯಾವ ಸೀನ್ ಆದ್ಮೇಲೆ ಏನು ಅಂತ ಮನಸ್ಸಿನಲ್ಲಿ ಅಂದ್ಕೋತೀನಿ, ಹೋಗ್ತೀನಿ. ಒಳಗಡೆ ಎಂಟ್ರಾದ ತಕ್ಷಣ ಮೈಯೇ ಪೂರ್ತಿ ನನಗೆ ಆ ಮುಖ್ಯಮಂತ್ರಿಯ ಇದ್ರದ್ದು ಮನಸ್ಸಿಗೆ ಬಂದ್ಬಿಡುತ್ತೆ. ಚಂದ್ರು ಅನ್ನೋದು ಮರ್ತು ಬಿಡ್ತೀನಿ ನಾನು. ಕೃಷ್ಣ ದ್ವೈಪಾಯನ ಕೌಶಲ್ಯ ಈಗ ಎಂಟ್ರಾಗಿದೆ ಸ್ಟೇಜ್. ನಾನು ನೋಡ್ತಾವ್ರೆ ಜನ ಎಲ್ಲ, ಅವನ ಚೇಷ್ಟೆಗಳೇನಿದೆ ಅದು ಮಾಡ್ಕೊಂಡು ಹೋಗೋಣ. ರೀಸೆಂಟ್ ಆಗಿ ಶೋ ಆಯ್ತು, ಈಗ ಬಹುಶಃ ಇನ್ನು ಮುಂದೇನು ಹತ್ರದಲ್ಲೂ ಶೋ ಇದೆ. ಈ ತಿಂಗಳು ಕೊನೆಯಲ್ಲಿದೆ, ಮುಂದಿನ ತಿಂಗಳಿದೆ, ಮೈಸೂರಲ್ಲಿದೆ, ರಾಯಚೂರಲ್ಲಿದೆ. ಸರ್ ನಿಜ ಹೇಳಿ, ಒಂದು ಸಾರಿ ಕೂಡ ದಿನಕ್ಕೆ 2 ಶೋ ಮಾಡುವಾಗ ಕೂಡ ಒಮ್ಮೆಯೂ ಅದು ಮತ್ತೆ ಅದೇನಾ ಅಂತ ಎಲ್ಲಾದ್ರೂ ಒಮ್ಮೆ ಬೋರ್ ಅಂತ ಅನ್ಸಿದ್ಯಾ? ಇದುವರೆಗೂ ಅನಿಸಿಲ್ಲಮ್ಮ. ಕಾರಣ 2 ಇರ್ಬೋದು. ಒಂದು, ನನಗೆ ಅದು ಇಷ್ಟ ಆಗಿರೋದು, ಜನ ಇಷ್ಟಪಟ್ಟಿರೋದು. ಆಮೇಲೆ ಪ್ರತಿ ಸರಿ ನನಗೆ ಎಷ್ಟೇ ಸಿನಿಮಾ ಮಾಡಲಿ, ಎಷ್ಟೇ ಟಿ ವಿ ಮಾಡಲಿ, ಅದರಲ್ಲಿ ಎಷ್ಟೇ ಅವಾರ್ಡ್ಗಳು ಬಂದಿರಲಿ, ಜನ ಮೆಚ್ಚಿರಲಿ, ಆ ಪಾತ್ರ ಹೆಂಗೆ ಮಾಡಿದ್ದೆ ಚಂದ್ರು ಅಂತ ಏನೋ ಹೇಳಿದ್ರು. ಇದರಲ್ಲಿ ಕೊಟ್ಟ ಸುಖ ಯಾಕೆ ಅಂದರೆ, ಸ್ಟೇಜ್ಗೆ ಹೋಗ್ತಿದ್ದಂಗೆ ಪ್ರತಿದಿನ ಹೊಸ್ತೆ ನನಗೆ ನಾಟಕ, ಹೊಸ್ತೆ ಅಭಿನಯ, ಹೊಸ ಆಡಿಯನ್ಸು. ಅವ್ರ ಕಣ್ಣು ಪೂರ್ತಿ ನಾನು ನೋಡ್ತಿರ್ತದೆ. ನಾನು ಮೈಯೆಲ್ಲ ಕಣ್ಣು ಇಟ್ಕೊಂಡು ನಾನು ಪಾತ್ರ ಮಾಡ್ತಿರ್ಬೇಕು. ಆಮೇಲೆ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡಿತಾರೆ ಕೊನೆಯಲ್ಲಿ. ಅದು ಮತ್ತೆ ನೆಕ್ಸ್ಟ್ ನಾಟಕ ಯಾವತ್ತಾಡಲಿ ಅಂತ ಅನಿಸುತ್ತೆ ನನಗೆ ಅವಾಗ. ಅವರ ಅಷ್ಟು ಜನ ಜಾತ್ಯತೀತವಾಗಿ, ಲಿಂಗಭೇದವಾಗಿ, ವಯಸ್ಸಿನ ಭೇದವಾಗಿ ಬಂದು ಕೂತ್ಕೊಂಡು ಹೀಗೆ ನೋಡ್ಕೊಂಡು ಒಂದೇ ಥರ ಚಪ್ಪಾಳೆ, ಒಂದೇ ಥರ ನಗು ನೋಡಿದಾಗ ಏನೋ ನನ್ನಲ್ಲಿ ಆ ಒಂದು ಆಕರ್ಷಣೀಯವಾದ ಶಕ್ತಿ ನನ್ನ ಕೈಲಿ ಇದೆಯಲ್ಲ, ನನಗೆ ಗೊತ್ತಿಲ್ಲ. ಯಾವತ್ತು ನಿಮಗೆ ಖುಷಿಯಾಗಿದೆ, ಜಾಸ್ತಿನೇ ಖುಷಿಯಾಗಿದೆ. ಅಂದರೆ ಎಲ್ಲೂ ಬೇಜಾರಾಗಿದೆ ಅಂದರೆ, ನಾಟಕ ಎಲ್ಲ ಅರೇಂಜ್ ಮಾಡಿಬಿಟ್ಟು ನಮ್ಮಲ್ಲೇ ಕೊರತೆಗಳು, ಅರೇಂಜ್ಮೆಂಟ್ ಸರಿ ಇಲ್ಲದೆ ಇದ್ದಾಗ, ಆ ಪ್ರಾಪರ್ಟೀಸ್ಗಳು ಸಿಗದೆ ಇದ್ದಾಗ ನಾಟಕ ಕೆಡುತ್ತಲ್ಲ ಅನ್ನೋ ದುಃಖ ಆಗಿರುತ್ತೆ. ಜಾಗಗಳು, ನನಗೆ ಎಷ್ಟೋ ಅಗಲ ಜಾಗ ಬೇಕಾಗಿದೆ ಮುಖ್ಯಮಂತ್ರಿಗೆ, ಅದು ಸಿಗದೆ ಇದ್ದಾಗ ಅಲ್ಲೇ ಮಾಡಲೇಬೇಕಲ್ಲ, ಏನೋ ಮಾಡೋಕ್ಕಲ್ಲ, ಮಳೆ ಬಂದ್ಬಿಡ್ತು ಅಂಥ ಟೈಮ್ನಲ್ಲಿ ನಮಗೆ ಬೇಜಾರು ನಾಟಕದ ಬಗ್ಗೆ. ಈ ನಾಟಕ ಆಡೋಕ್ಕೆ ನನಗೆ ಬೇಜಾರೇ ಇಲ್ಲ. ಈಗ ಅನ್ನಿಸ್ತಾ ಇದೆ ಹೆಂಗಾದರೂ ಮಾಡಿ 1000 ತಲುಪಿಬಿಡ್ಬೇಕು. ನನಗೀಗ 73ನೇ ವಯಸ್ಸು, ಸರಿಯಾದ ವಯಸ್ಸು ಆ ಪಾತ್ರ ಮಾಡೋಕ್ಕೆ. ಆದರೆ ಎಲ್ಲ ಅಂಗಾಂಗಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಹೆಂಗಪ್ಪ ಮಾಡೋದು, ಫುಲ್ಲಿ ಆಗ್ಬೋದು. 1000 ಎಲ್ಲಿಲ್ಲ ಪ್ರಯತ್ನ ಅಂತ ಮಾಡ್ತಾರೆ. ಈಗ 800-900 ಶೋಗಳಲ್ಲಿ ನನಗನ್ಸುತ್ತೆ ಸಾಕಷ್ಟು ಜನ 2-3 ಸರ್ತಿ ನೋಡಿದವರು ಇದ್ದಾರೆ. ನೀವು ಅವರು ಯಾವತ್ತಾದ್ರೂ ನಿಮಗೆ ಬಂದು ಮಾತಾಡ್ಸಿದ್ಯಾ? ನನಗೆ ಈ 3ನೇ ಸರ್ತಿ ಬೋರ್ ಆಯ್ತು ಸರ್ ಅಂತ ಏನಾದ್ರು ಆ ಥರದ? ಬೋರ್ ಅಂತ ಯಾರು ಹೇಳೇ ಇಲ್ಲ. ಆ ನಾಟಕದಲ್ಲಿ ಅವತ್ತು ನೀವು ಆ ಒಂದು ಇವತ್ತು ಒಂದು 5-6 ಮಾತುಗಳು ಬೇರೆ ಥರ ಇತ್ತು, ಅದು ಅವತ್ತಿರಲಿಲ್ಲ. ಬಟ್ ಇವತ್ತು ಭಾಳ ಖುಷಿ ಕೊಡ್ತದು. ಆಮೇಲೆ ಅಲ್ಲಿ ಪಂಚಿಂಗ್ ಇದೆ ಅನ್ನೋದೇ ಗೊತ್ತಾಗಲಿಲ್ಲ ನಮಗಿತ್ತು ನೋಡಿ. ಆಮೇಲೆ ಅದು ಸರೋಜಿನಿ ಸಾಯಿ ಜೊತೆ ಮಾತಾಡುವಾಗ ನೀವು ಅದು ಬಾಟ್ಲ್ ನೀರು ಕುಡಿದ್ಬಿಟ್ಟು ಅದು ಮಾತಾಡಿದ್ದು, ಇದೆಲ್ಲ ನಾನು ಹೇಳಿದೆ ಬಾಯಾರಿಕೆ ಆಯಿತು ಕುಡಿದ್ನಪ್ಪ ಅಲ್ಲಿ ಅಂತ ಅವು ಹೇಳಿದಾಗ ಅಷ್ಟು ನ್ಯಾಚುರಲ್ ಆಗಿ ಅಂತ ನನಗೆ ಅನಿಸಿದಾಗ ನ್ಯಾಚುರಲ್ ಅನ್ನೋ ಪದ ಬಂತು ಅವ್ರ ಹತ್ರ. ಎಷ್ಟು ಕೆಲವ್ರ ಹತ್ರ ನ್ಯಾಚುರಲ್ ಅಂತ ಬಂತು, ಡೆಡಿಕೇಶನ್ ಅಂತ ಬಂತು. ಆಮೇಲೆ ನಿಮ್ಮ ಮಾತ್ರದಲ್ಲಿ ವೈಭವೀಕರಿಸಿಲ್ಲ, ಪಾತ್ರೆಗೆ ಡ್ರಾಮಾಕ್ಕೆ ಅಂತಲೇ ವೈಭವೀಕರಿಸಿಲ್ಲ. ಒಬ್ಬನ ಮುಖ್ಯಮಂತ್ರಿಯ ಮನೆ ಒಳಗಡೆ ನಾವು ಓಡಾಡ್ಕೊಂಡು ಕಿಟಕಿಯಿಂದ ಏನು ನೋಡಿದ್ರೆ ಅವನೇನೇನು ಮಾಡ್ತಿದ್ದಾನೆ ಅಂತ ಕಾಣಿಸ್ತಿತ್ತಲ್ಲ, ಹಂಗೆ ಕಾಣಿಸ್ತಿತ್ತು ನಮಗೆ ಅಂತ ಕೆಲವರು. ಆಮೇಲೆ 4 ಸರ್ತಿ ನೋಡ್ಕೊಂಡು ತಿದ್ದಿದ್ದಾರೆ. ಏನು ಸರ್ ಅಲ್ಲಿ ಜಂಪ್ ಮಾಡಿಬಿಟ್ಟು ಯಾಮಾರಿಸ್ಬಿಟ್ರ ನಮಗೆ, ಅದು ನಮ್ಗೆ ಯಾರಿಗೂ ಗೊತ್ತೇ ಆಗಲಿಲ್ಲ ನೋಡಿ ಸರ್, ಅದು ನೀವು ಬಿಟ್ಟಿದ್ದು ಅವತ್ತು ಒಂದು ಪೇಜ್ ಡೈಲಾಗ್ ಬಿಟ್ಬಿಟ್ಟಿದ್ದೀರಾ ಅಂತ ಈ ಥರದ್ದೆಲ್ಲ. ಸರ್ ಹೀಗೆ ನೀವು ಒಂದು ಪೇಜ್ ಡೈಲಾಗ್ ಬಿಟ್ಟೆ ಅಂತ ಹೇಳ್ತೀರಿ,
ಅಲ್ಲಿ ಆ ಬೇರೆ ಪಾತ್ರಗಳು ಅವರು ತಯಾರಾಗಿರ್ತಾರಲ್ಲ ನಿಮ್ಮ ಡೈಲಾಗ್ಸಿಗೆ ಎದುರಿಗೆ, ಅವ್ರದ್ದು ಪಾಡು ಏನಾಗಿರ್ಬೋದು? ಇಲ್ಲ, ಅವ್ರ ಮೈ ಅದು ಹೇಳ್ತಾರೆ, ಚಂದ್ರು ಅವ್ರು ಪಾತ್ರ ಮಾಡ್ತಾರೆ ಆದರೆ 3 ಸತಿ ಓದ್ಕೊಂಡ್ ಬರ್ತಾರೆ ಅವರು. ಎಲ್ಲಿಂದ ಎಲ್ಲಿ ಜಂಪ್ ಆಗ್ತಾರೋ ಆ ಜಂಪ್ ಆದ್ಮೇಲೆ ನಾನೇನು ತಗೋಬೇಕು ಅಂತ. ಸಾಮಾನ್ಯವಾಗಿ ನನಗೆ ಬಹಳ ಮುಖ್ಯವಾದ ಪಾತ್ರಗಳೆಲ್ಲ ಅವತ್ತಿಂದ ನನ್ನ ಜೊತೆ ಇವತ್ತು ಮಾಡ್ತಾನೆ ಇದ್ದಾರೆ ಬಹುತೇಕ ಜನ, ಎಲ್ಲರೂ ಅಂತ ಹೇಳಕ್ಕಾಗಲ್ಲ, ಮಾಡ್ತಾರೆ. ಬಟ್ ಅಲರ್ಟ್ ಆಗಿರ್ತಾರೆ. ಆಮೇಲೆ ಮೊದಲೇ ಹೇಳ್ತೀನಿ ಸ್ಟೇಜ್, ನಾನು ಅಲರ್ಟ್ ಆಗಿರಲ್ಲಪ್ಪ, ನಿಮ್ಮನೆ ಬರ. ಆಮೇಲೆ ಎಷ್ಟೋ ಸತಿ ಯಾಕೆ ಏನೋ ಹೇಳಬೇಕು ಅನ್ನೋದು ಮರ್ತ್ಬಿಟ್ರಾ ಅಂತ ಹೇಳ್ಬಿಡ್ತೀನಿ ಸ್ಟೇಜ್ ಮೇಲೆ. ಅದನ್ನ ಪಾತ್ರಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ. ಡೈಲಾಗ್ ಮರ್ತಾ ಅಂತ ಹೇಳಲ್ಲ, ಏನು ಮಂತ್ರಿಗಳಾಗಿ ಈ ರೀತಿ ಮರ್ತ್ಬಿಟ್ರೆ ರಾಜ್ಯದ ಗತಿ ಏನು ಅಂತ ಯೋಚನೆ ಮಾಡಿ ನೋಡಿ. ನೀವು ಹೇಳ್ಬೇಕಾಗಿರೋದು ಆ ಡ್ಯಾಮ್ ವಿಚಾರ ಅಲ್ವರ, ಆವಾಗ ಅವನಿಗೆ ಗೊತ್ತಾಗಿ ಈ ಥರ ನನ್ನ ಅನುಕೂಲಕ್ಕೆ ತಕ್ಕಂತೆ ಅಲ್ಲಿ ಆಟ ಆಡೋಕ್ಕೆ ಶುರು ಮಾಡ್ತೀನಿ. ಅದು ಒಂಥರ ಈಗ ಹೆಂಗಾಗಿದೆ ನಾಟಕ, ಸ್ಟೇಜ್ಗೆ ಹೋದ ತಕ್ಷಣ ನಾನು ನಾಟಕಕ್ಕೆ ಹೋಗ್ತಿದ್ದೀನಿ ಅನ್ಸಲ್ಲ, ನಾನು ಇನ್ನೊಂದು ಯಾವುದೋ ಮನೆ ಒಳಗಡೆ ಹೋಗಿ ನಾನು ಶುರು ಹಚ್ಕೊಂಡಿದ್ದೀನಿ ಅನ್ಸುತ್ತೆ. ಅಂದರೆ ಕೃಷ್ಣ ದ್ವೈಪಾಯನ ಮತ್ತು ಚಂದ್ರು ಅವರು ಒಂದು ಏನು ಮರ್ಜ್ ಆಗ್ಬಿಟ್ಟಿದ್ದಾರೆ, ಒಟ್ಟು ಮರ್ಜ್ ಆಗ್ಬಿಟ್ಟಿದ್ದಾರೆ. ಚಂದ್ರು ಒಂದು ಪ್ರಜ್ಞೆ ಚಂದ್ರವಾಗಿ ಇರ್ತದೆ, ಡೈಲಾಗ್ ಜ್ಞಾಪಿಸ್ಕೊಳಕ್ಕೆ, ಯಾರು ಬರಲಿಲ್ಲ ಎಂಟ್ರಿ, ಯಾರು ಹೋದ್ರು, ಯಾರು ಮಿಸ್ ಆದ್ರು, ಬೆಲ್ ಹೊಡಿಲಿಲ್ಲ, ಏನು ಮಾಡ್ಬೇಕು, ಈಗ ಆ ಪ್ರಜ್ಞೆನೂ ಇರುತ್ತೆ. ಇನ್ನೊಂದು ಪಾತ್ರದಲ್ಲೇ ಇರೋದು ಶರೀರ ಮತ್ತು ಬುದ್ಧಿ ಎಲ್ಲಾನು, ಮನಸ್ಸು ಮಾತ್ರ ಇನ್ನೊಂದು ಚಂದ್ರವಾಗೂ ಇರ್ತೀನಿ ನಾನು. ಚಂದ್ರವಾಗಿ ಇಲ್ಲದೆ ಇದ್ರೆ ಏನಾಗುತ್ತೆ ಅಂದ್ರೆ, ಯಾರನ್ನ ಪಾತ್ರ ಬರ್ದೇ ಇದ್ದಾಗ ನೆಕ್ಸ್ಟ್ ನಾ ಪ್ಲಾನ್ ಮಾಡ್ಕೊಳಕ್ ಚಂದ್ರನೇ ಆಗ್ಬೇಕಲ್ಲ. ಅಲ್ಲಿ ಕೃಷ್ಣ ದ್ವೈಪಾಯನ ಕೌಶಲ್ಯ ಹೊಣೆಗಾರಿಕೆ ಕೂಡ ಅಲ್ವಾ ಇದು. ಆಮೇಲೆ ನೋಡ್ತೇವೆ ನಾವು ವೃತ್ತಿ ರಂಗಭೂಮಿ ಇವ್ರನ್ನೆಲ್ಲ ನೋಡಿ ಅವರೆಲ್ಲ ಮಾತಾಡುವಾಗ ಕೇಳುವಾಗ, ಅವ್ರು ನನ್ನ ನಾಟಕ ನೋಡಿದ್ಮೇಲೆ ಅವರು ಮಾತಾಡ್ತಾ ಇರ್ಬೇಕಾದ್ರೆ ನಾವು ಅದ್ಭುತವಾದ ನಾಟಕ ಮಾಡಿದ್ದೀವಿ, ನಿಮ್ಮ ಈ ಸೋಷಿಯಲ್ ನಾಟಕದಲ್ಲಿ ಇಂಪ್ಯಾಕ್ಟ್ ಮಾಡ್ತಿರೋದು ನಮಗೆ ಬರಲ್ಲ, ನಾವು ರಾವಣನ ರೋಲ್ನಲ್ಲಿ ಏನು ಮಾಡೋದು ಮ್ಯಾನೇಜು ಇಲ್ಲ ಮರ್ತು ಏನೋ ಒಂದು ಹೇಳ್ಬೋದು ಅಷ್ಟೇ, ಇಲ್ಲ ಹಂಗಾಗಲ್ವಲ್ಲ ಅಂತ. ಆಮೇಲೆ ಅದೇ ಥರ ಬೇರೆ ನಾಟಕಗಳಲ್ಲೂ ಪ್ರಯತ್ನ ಮಾಡಿದೆ, ಸಕ್ಸಸ್ ಆಯಿತು. ನಾನು ಬೇರೆ ರೋಲೆಲ್ಲ ಮಾಡೋದನ್ನೆಲ್ಲ, ಕತ್ತಲೆ ದಾರಿ ದೂರ ಅಂತ ಮಾಡಿದೆ. ಇನ್ನೊಂದು ಕಾಂತ ಅಂತ ನಮ್ಮ ಸುರೇಂದ್ರ ಮಾಡಿಸಿದ್ರು, ಫುಲ್ ಲೆಂತ್. ನೀವು ನೋಡಿದ್ರೆ ಇಲ್ವೋ ಗೊತ್ತಿಲ್ಲ, ಅದು ನೋಡಿ ಅದು ಎಷ್ಟು ಡಿಫ್ರೆಂಟ್ ಆಗಿದೆ. ಮುಖ್ಯಮಂತ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಅದರಲ್ಲಂತೂ ಡೈಲಾಗ್ ಮರೆಯಕ್ಕೆ ಸಾಧ್ಯವಿಲ್ಲ, ಇಬ್ಬರೇ ಇರ್ತೀವಿ ನಾವು, ಅವನು ಬರ್ತಾರೆ ನಾನು ಬರ್ತಾರೆ. ಇದು ಆವಾಗ ಅನ್ನಿಸ್ತು, ಪಾತ್ರ ಮಾಡೋದು ಗೊತ್ತಿಲ್ಲದೆ ನಮಗೆ ಸೇರ್ಕೊಂಡ್ಬಿಟ್ಟಿದ್ದೀವಿ. ಪರಕಾಯ ಪ್ರದೇಶ ಅಂತಾರಲ್ಲ, ಅದು ನಮಗೆ ಗೊತ್ತಿಲ್ಲ, ನಾವು ಮಾಡಬೇಕು ಅಂತ ಮಾಡ್ಕೊಂಡು ತಯಾರಾಗ್ತಾ ಹೋಗ್ತೀರಿ ಅಂತ. ಅವ್ರು ಎಷ್ಟೋ ಸರಿ ಯಾವುದೋ ಶೂಟಿಂಗ್ ಮುಗಿಸ್ಕೊಂಡು ಈ ಟ್ರಾಫಿಕ್ ಜಂಜಾಟದಲ್ಲಿ ಅಲ್ಲಿ ತಲುಪಕ್ಕಾಗದೆ 10 ನಿಮಿಷ ಆಯ್ತು ಅನ್ನುವಾಗ ಆ ಟೆನ್ಷನ್ನಲ್ಲಿ ಹೋಗಿರ್ತೀವಿ. ಅದೇನೋ ಗೊತ್ತಿಲ್ಲ, ಆ ಟೆನ್ಷನ್ನಲ್ಲಿ ಹೋದ್ರು ಆ ಟೆನ್ಷನ್ನ ಕಡಿಮೆ ಮಾಡ್ಕೊಂಡು ಅಲ್ಲಿ ಗೊತ್ತಿಲ್ಲ. ಇದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡೋದು ನನಗೆ ಕಷ್ಟ, ಸುಮ್ಮನೆ ಸುಳ್ಳು ಹೇಳ್ದಂಗೆ ಆಗುತ್ತೆ ಏನಾದರೂ ಹೇಳಕ್ಕೆ ಹೋದರೆ. ಆಮೇಲೆ ಹೊರಗಡೆ ಊರಿಗೆ ಹೋದಾಗ ಆ ಜನ ನೋಡ್ಕೊಂಡು ಪಾತ್ರ ಮಾಡಬೇಕಾಗತ್ತೆ. ಇಲ್ಲಿನ ಜನ ಬೇರೆ, ರಂಗಶಂಕರ್ಗೆ ಬರೋ ನಾಟಕದ ಪ್ರೇಕ್ಷಕರು ಬೇರೆ, ಯಾವುದೋ ಒಂದು ಪಾರ್ಕ್ನಲ್ಲಿ ಇದೇ ನಾಟಕ ಆಡುವಾಗ ಅಲ್ಲಿಗೆ ಬಂದು ಹೋಗುವಂಥ ಫ್ಲೋಟಿಂಗ್ ಆಡಿಯನ್ಸ್ ಬೇರೆ, ಜಾತ್ರೆದಲ್ಲಿ ಮಾಡೋವಾಗ ಬೇರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡ್ಬೇಕಾದ್ರೆ ಭಾಷೆ ಚೇಂಜ್ ಆಗುತ್ತೆ. ಅದನ್ನ ನೋಡ್ಕೊಂಡು ನಾವು ಅವ್ರನ್ನ ಅನುಸರಿಸ್ಕೊಂಡು ಸ್ವಲ್ಪ ಅಲ್ಲಿ ಓವರ್ ಆಕ್ಟಿಂಗು ಅವ್ರಿಗೆ ಬೇಕಾದಂತ ಇಲ್ದಿದೆ, ಅವ್ರಿಗೆ ಭಾಳ ನ್ಯಾಚುರಲ್ ಆಗಿ ರಿಯಲಿಸ್ಟಿಕ್ ಆಗಿ ಮಾಡಿದ್ರೆ ಬೋರ್ ಹೊಡೆದೋಗ್ಬಿಡ್ತದೆ. ಮಾಡೋವಾಗ ಒಂದು ಈ ಥರದ್ದೆಲ್ಲ ಸೇರಿಸ್ಕೊಂಡು ಮಾಡಿ ಅದನ್ನು ಗಿಟ್ಟಿಸ್ಕೊಂಡು ಇಷ್ಟು ವಿದೇಶಕ್ಕೆ ಹೋದೆ. ವಿದೇಶದವ್ರಿಗೆ ಪಾಲಿಟಿಕ್ಸ್ ನಾಲೆಡ್ಜ್ ಇರುತ್ತೆ, ಓದ್ಕೊಂಡು ಗಿತ್ಕೊಂಡು ಅವ್ರ್ಯಾರು ಇನ್ವಾಲ್ವ್ ಆಗಿರಲ್ಲ. ನನಗೆ ಆಶ್ಚರ್ಯ, ಅದ್ಭುತ ಅಂದರೆ ಇವರೆಲ್ಲರಿಗಿಂತ ಭಿನ್ನ. ಅಂದರೆ ಪ್ರತಿ ನಾಟಕನೂ ವಿಮರ್ಶೆ ಮಾಡಿ ರಾತ್ರಿ ಆಮೇಲೆ ಅಲ್ಲೆಲ್ಲ ಹೋದಾಗ ನಾಟಕ ಆಡಿದ್ಮೇಲೆ ಒಟ್ಟಿಗೆ ಊಟಕ್ಕೆ ಕೂತ್ಕೋತೀವಿ. ಸೊ ಖುಷಿ ಆಗ್ತದೆ. ನಮ್ಮ ಹತ್ರ ಕೂತ್ಕೊಂಡು ಕುಡಿಯೋರು ಕುಡಿತಿರ್ತಾರೆ, ತಿನ್ನೋರು ತಿಂತಿರ್ತಾರೆ, ಏನೋ ಮಾಡಿ ಅವ್ರು ಬಂದು ಒಂದೊಂದನ್ನು ಪಾತ್ರಕ್ಕೆ ಜೀವ ಅವ್ರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದಕ್ಕೆ ಹಿಂಗೆ ಮಾಡಿದ್ರಿಂದ ನಿಮ್ಗೆ ಎಷ್ಟು ಅನುಕೂಲ ಆಯಿತು ಅಂದ್ರೆ ಅದ್ಭುತ ಅದು ಮಾಡಿದ್ದು. ನನಗೆ ಆವಾಗಲೇ ಗೊತ್ತಾಗೋದು ಇದು ಈ ಥರ ಕಮ್ಯುನಿಕೇಟು ಆಗುತ್ತಾ. ಯಾರು ಇಂಥವ್ರ ಪಾತ್ರದಲ್ಲಿ ಮಾಡ್ಬೇಕಾದ್ರೆ ನಿಮ್ಮ ಮಾತುಗೂ ನೀವು ಕೂತಿದ್ದ ಭಂಗಿಗೂ ಗಾಂಧಿ ಮತ್ತು ನೆಹರು ನೋಡ್ದಂಗೆ ಆಗಿತ್ತು, ಇನ್ಯಾರನ್ನೂ ನೋಡ್ದಂಗೆ ಆಗ್ತಿತ್ತು. ಮತ್ತೆ ಅವಾಗ ನೋಡಿದಾಗ ಎಷ್ಟು ಡೀಪ್ ಆಗಿ ಅವ್ರು ನಾಟಕ ನೋಡ್ತಾರೆ. ಅಲ್ಲೂ ಹೌಸ್ಫುಲ್ ಆಯ್ತು. ಅಂದ್ರೆ ಎಲ್ಲೋ ನೀವು ನಿಮ್ಮ ಪಾಡಿಗೆ ನೀವು ಮಾಡ್ತಾ ಇರ್ತೀರಿ, ಬಟ್ ಅವರು ಅಷ್ಟು ಗಂಭೀರವಾಗಿ ಅದನ್ನ ತಗೊಳ್ತಾ ಇರ್ತಾರೆ. ಅಂದ್ರೆ ನನ್ನ ಪ್ರತಿ ಅಭಿನಯವನ್ನು ಮಾತಿನ ಧಾಟಿ, ಮಾತಿನ ಸೌಂಡು, ಕಣ್ಣು, ಕೈ, ಕಾಲು ಎಲ್ಲವನ್ನು ಸಿಂಕ್ ಮಾಡ್ಕೊಂಡು ಹೋಗ್ತಿರೋದು ನೋಡಿದಾಗ ಅವ್ರಿಗೆ ಅನಿಸಿರುತ್ತೆ
ಇಷ್ಟು ಮಾಡಕ್ ಸಾಧ್ಯನಾ ಅಂತ ಅವ್ರಿಗೆ ಅನಿಸಿರ್ತದೆ. ನನಗೆ ಸುಲಭನಾಗಿ ಮಾಡ್ತಾ ಇದ್ದೀನಿ. ಆ ಟೈಮ್ನಲ್ಲಿ ಇಲ್ಲೆಲ್ಲೋ ನನಗೇನೋ ನೆವೆ ಆಗಿರ್ತದೆ, ಅದನ್ನು ಕರ್ಕೊಂಡು ಮಾತಾಡಿರ್ತೀನಿ. ಆಮೇಲೆ ಇನ್ನೇನು ಸರೋಜಿನಿ ಸಮಾಚಾರ ಅಂತ, ಯಾಕೆ ಹುಷಾರಿಲ್ವ, ಇಲ್ಲಮ್ಮ ಇಲ್ಲಿ ಏನೋ ಅಲರ್ಜಿ ಆಗಿದೆ ಅಂತ ಏನೋ ಒಂದು ಸೇರಿಸ್ಕೊಂಡು ಹೊಡ್ಕೊಂಡು ಹೋಗಿ ಅದು ಪೂರಕವಾಗಿ ಹೋಗ್ಬಿಟ್ಟಿರ್ತದೆ ಅದಕ್ಕೆ. ಮತ್ತೆ ಅವಾಗ ನೋಡಿದಾಗ ಎಷ್ಟು ಡೀಪ್ ಆಗಿ ನೋಡ್ತಾರೆ. ಅಲ್ಲೂ ಅಂದ್ರೆ ಎಲ್ಲೋ ನೀವು ನಿಮ್ಮ ಪಾಡಿಗೆ ನೀವು ಮಾಡ್ತಾ ಇರ್ತೀರಿ, ಬಟ್ ಅವರು ಅಷ್ಟು ಗಂಭೀರವಾಗಿ ಅದನ್ನ ತಗೊಳ್ತಾ ಇರ್ತಾರೆ. ಅಂದ್ರೆ ನನ್ನ ಪ್ರತಿ ಅಭಿನಯವನ್ನು ಮಾತಿನ ಧಾಟಿ, ಮಾತಿನ ಸೌಂಡು, ಕಣ್ಣು, ಕೈ, ಕಾಲು ಎಲ್ಲವನ್ನು ಸಿಂಕ್ ಮಾಡ್ಕೊಂಡು ಹೋಗ್ತಿರೋದು ನೋಡಿದಾಗ ಅವ್ರಿಗೆ ಅನ್ಸಿರುತ್ತೆ ಇಷ್ಟು ಮಾಡಕ್ ಸಾಧ್ಯನಾ ಅಂತ ಅವ್ರಿಗೆ ಅನ್ಸಿರ್ತದೆ. ನನಗೆ ಸುಲಭನಾಗಿ ಮಾಡ್ತಾ ಇದ್ದೀನಿ. ನೀವು ನಿಮ್ಮಷ್ಟಕ್ಕೆ ಮಾಡ್ತಾ ಇರ್ತೀರಿ. ಆ ಟೈಮ್ನಲ್ಲಿ ಇಲ್ಲೆಲ್ಲೋ ನನಗೇನೋ ನೆವೆ ಆಗಿರ್ತದೆ, ಅದನ್ನು ಕರ್ಕೊಂಡು ಮಾತಾಡಿರ್ತೀನಿ. ಆಮೇಲೆ ಇನ್ನೇನು ಸರೋಜಿನಿ ಸಮಾಚಾರ ಅಂತ, ಯಾಕೆ ಹುಷಾರಿಲ್ವ, ಇಲ್ಲಮ್ಮ ಇಲ್ಲಿ ಏನೋ ಅಲರ್ಜಿ ಆಗಿದೆ ಅಂತ ಏನೋ ಒಂದು ಸೇರಿಸ್ಕೊಂಡು ಹೊಡ್ಕೊಂಡು ಹೋಗಿ ಅದು ಪೂರಕವಾಗಿ ಹೋಗ್ಬಿಟ್ಟಿರ್ತದೆ ಅದಕ್ಕೆ. ಸೊ ಹಾಗಾಗಿರ್ತದೆ. ಸೊ ಒಂದು ಹೊಣೆಗಾರಿಕೆ ಕೂಡ, ಅಭಿನಯ ಅಂತ ಹೇಳೋದು ಒಂದು ಹೊಣೆಗಾರಿಕೆ. ನೀವು ಇವತ್ತು ಕೇಳಿದಲ್ಲಿ ಇಷ್ಟೆಲ್ಲ ನನಗೂ ಇದೆಯಾ ಅದ್ರೊಳಗೆ ಅಂತ ಅನ್ಸಿದ್ದು ಅಲ್ವಾ? ಯಾಕಂದ್ರೆ ನಿಮ್ಮನ್ನ ನೋಡೋರು ತುಂಬಾ ಜನ ಇದ್ದಾರೆ, ಗಮನಿಸುವವರು ಇದ್ದಾರೆ, ಅದನ್ನ ಮತ್ತೆ ವಿಮರ್ಶೆ ಮಾಡೋರು ಇದ್ದಾರೆ. ಹಾಗಾದ್ರೆ ಅದೊಂದು ಹೊಣೆಗಾರಿಕೆ ಕೆಲಸ. ನೋಡಿ, ನನಗೆ ಆಪರೇಷನ್ ಆಗಿ ಈ ಕಾಲು ಊದ್ಕೊಳ್ಳುತ್ತೆ ಸಾಮಾನ್ಯವಾಗಿ ಇಲ್ಲಿ ಇದ್ದಾಗ. ಈ ಕಣ್ಣಿಗೆ ಏಟಾಗಿ ಚಿಕ್ಕದಾಗಿದೆ ಕಣ್ಣು. ನಿಮಗೆ ಗೊತ್ತಲ್ಲ, ನನ್ನ ಆ ಪಾತ್ರ ಮಾಡ್ತಿರ್ಬೇಕಾದ್ರೆ ಅದನ್ನೆಲ್ಲ ಗಮನಿಸಿದ್ದಾರೆ. ನೀವು ಬೇಕು ಅಂತ ಚಿಕ್ಕದು ಮಾಡ್ಕೊಂಡ್ರೆ ಕಣ್ಣು, ಮುಖ್ಯಮಂತ್ರಿಗಳು ವಯಸ್ಸಾಯ್ತು ಅಂತ. ಆಮೇಲೆ ಈ ಕಾಯಿಲೆನ ನೀವು ಬೇಕು ಅಂತ ಇದನ್ನ ಬರ್ಸ್ಕೊಂಡಿದ್ದೀರ ಮೇಕಪ್ಪಲ್ಲಿ ಅಂತ, ಕಚ್ಚೆ ಹಾಕೊಂಡು ಮಾಡಿ. ಆಮೇಲೆ ಅದು ನಿಮ್ಗೆ ಏನೋ ಅನ್ಕೊಂತಿರ್ತೀನಿ, ಇದು ಸ್ವಲ್ಪ ನೀವು ಕೊಂತಿರ್ತೀನಿ, ಡೈಲಾಗ್ ಮಾತಾಡುವ ನಾನು ಇದೆಲ್ಲ. ಅವರು ಇದೆಲ್ಲ ಇಲ್ಲರಪ್ಪ, ಸತ್ಯವಾಗ್ಲೂ ಅದು ಆಗಿದೆ. ಅದನ್ನ ಯಾಕೆ ಅದಕ್ಕೆ ತೋರಿಸ್ಕೊಂಡ್ರೆ ಅಂದ್ರೆ ಮುಖ್ಯಮಂತ್ರಿ ಆ ಪಾತ್ರ ನಿಮ್ದಾಗ್ಬಿಟ್ಟಿದೆ. ಅಷ್ಟೇ ನಂತರ ತಗೊಂಡ್ಬಿಟ್ಟಿದ್ದೀನಿ. ಅದು ಕಂಪ್ಯಾರಿಸನ್ ಹೋದಾಗ ಯಾರಿಗೆ ಬೇಕಾದ್ರೂ ಆಗುತ್ತೆ. ದೇವರಾಜ್ ಅರಸು ಅಂತಾರೆ ಒಬ್ರು, ಆಮೇಲೆ ನಮ್ಮ ರಾಮಕೃಷ್ಣ ಹೆಗ್ಡೆ ಅವ್ರ ಕ್ಯಾರೆಕ್ಟರ್ ಅಂತಾರೆ, ಇವತ್ತು ಸಿದ್ದರಾಮಯ್ಯನ ಕ್ಯಾರೆಕ್ಟರ್ ಅಂತಾರೆ. ಡ್ರೆಸ್ ಬಿಟ್ಟು ಸರ್, ಇಷ್ಟು ವರ್ಷದಲ್ಲಿ ಬಹಳಷ್ಟು ಜನ ಮುಖ್ಯಮಂತ್ರಿಗಳು ನಿಮ್ಮ ನಾಟಕವನ್ನ ನೋಡಿದ್ದಾರೆ. 14 ಜನ ಮುಖ್ಯಮಂತ್ರಿಗಳು ನಾಟಕ ನೋಡಿದ್ದಾರೆ. ಅವರ ಅಭಿಪ್ರಾಯ, ಅನಿಸಿಕೆ ಹೇಗಿತ್ತು? ಅದೇ ಹೇಳ್ತೀನಿ. ಗುಂಡೂರಾವ್ ಅವರು ಫಸ್ಟ್ ಪ್ರಾರಂಭ 80ರಲ್ಲಿ ಈ ನಾಟಕ ಬಂತಿದ್ದಂಗೆ ಸುದ್ದಿಯಾಗಿ ಅವ್ರು ಯಾರೋ ಮಾಯ್ತದೆ ಬಹಳ ಟೀಕೆ ಮಾಡಿ, ಅಂದರೆ ರಾಜಕೀಯ ವ್ಯಕ್ತಿಗಳನ್ನ ಟೀಕೆ ಮಾಡಿರುವಂಥ ನಾಟಕ. ಹಿರಣ್ಣಯ್ಯನವ್ರನ್ನ ಬಿಟ್ಟರೆ ಜೋರಾಗಿದೆ ಇದು. ಅದು ಥರ ಅವ್ರೇನು ಮಾತಾಡಲಿ, ಹೌದಾ? ವೆರಿ ಗುಡ್ ಯಾವತ್ತನ ಶೋ ಇದ್ದಾಗ ನನಗೆ ತಿಳಿಸಿ ಅಂದರು. ಚೌಡಯ್ಯದಲ್ಲಿ ನನಗೆ ಶೋ ಹಾಕ್ಕೊಂಡಿದ್ದೆ, ಅಪ್ಪಣೆ ನಾವು ಮಾಡ್ತಾ ಇದ್ದು. ನಾನು ಹೇಳ್ತಿದ್ದು 80ರ ಸುಮಾರು, ಅವರು ಮುಖ್ಯಮಂತ್ರಿ ಪದವಿ ಹೋಗ್ಬೇಕಾದ್ರೆ ಅದಕ್ಕೆ ಮುಂಚೆ. ಆಮೇಲೆ ನಾಟಕ ಇವತ್ತಿದೆ ಅಂತ ಗೊತ್ತಾ, ನಾವು ನಾಟಕ ನೋಡೋಕೆ ಬರ್ತೀವಿ, ಅರೇಂಜ್ ಮಾಡಿಬಿಡಿ. ಅವ್ರು ನನಗೆ ಹೇಳಲಿಲ್ಲ, ಅವ್ರು ಪಿ ಎಸ್ಗಳು ಅವ್ರು ದಡ ಬಡ ಅಂತ ಓಡ್ಬಂದು. ಅವಾಗ ಗುಂಡೂರಾವ್ ಅಂದರೆ ಅದ್ರ ಹಿಂದೆಗಡೆ ಒಂದು ದೊಡ್ಡ ಸೈನ್ಯ ಇರೋದು, ಪೊಲೀಸು, ನಾಯಿ ಪಾಯಿ ಎಲ್ಲ ಓಡಾಡೋದು. ಅವ್ರಿಗೆ ಅದನ್ನು ಇಷ್ಟಪಡೋರಲ್ಲ. ಅದನ್ನ ಅವ್ರ ಡ್ರೆಸ್ ಗೊತ್ತಿತ್ತಲ್ಲ ನಿಮಗೆ, ಸಫಾರಿ ಒಂಥರ ಒಂದೇ ಥರದ ಯೂನಿಫಾರ್ಮ್ ಡ್ರೆಸ್ಸು. ನಮ್ಗೆ ಬಂದು ಹೇಳಿದ್ರು, ಒಂದು 20 ಸೀಟ್ ಬೇಕಂತೆ, ಮುಖ್ಯಮಂತ್ರಿಗಳು ಬರ್ತಾರೆ ನಾಟಕ ಅಂತ. ರಾಜಾರಾಮ್ ಬಂದು ಚಂದ್ರು ಹಿಂಗಾಗಿದೆ ಅಂತ. ನಾನು ಅವಾಗ MLA ಏನಲ್ಲ, ರಾಜಕಾರಣಿ ಅಲ್ಲ. ಹೋದೇನೆ, ನಾಟಕ ನಿಲ್ಸಕ್ಕೆ ಬರ್ತಿರ್ಬೇಕು, ನೋಡಿದ್ಮೇಲೆ ಬೈತಾರೆ, ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಾರೋ ಏನೋ. ನಮಗೆ ಭಯ, ಬ್ಯಾನ್ ಮಾಡಿದ್ರು ಮಾಡ್ಕೊಳ್ಳಿ, ಒಳಗೆ ಹಾಕ್ಬಿಟ್ರೆ 3 ದಿವಸ ಒಳಗೆ ಹಾಕ್ರೆ ಇವ್ರನ್ನ ಅಂತ ಏನೋ ಅಂದ್ಬಿಟ್ರೆ ಈಗ ಒಳ್ಳೆ ಕಥೆ ಆಯ್ತಲ್ಲ ಅಂತ ಅಂದ್ಕೊಂಡು ಧೈರ್ಯವಾಗಿ ಈಗೇನು ಮಾಡೋದು, ಬರ್ತೀನಿ ಅಂದ್ಬಿಟ್ಟಿದಾರಲ್ಲ, ಈಗ ಬಂದ್ಬಿಡ್ಲಿ ಬಿಡು ನಾಟಕ, ಎಲ್ಲಿ ಕಟ್ ಮಾಡೋಣ, ಯಾವ್ದು ಡೈಲಾಗ್ ಮಾತಾಡಬಾರ್ದು ಅಂತ ನಾವು. ನಮ್ಗೆ ಯಾವುದೋ ಹಂಗೆ ಅನ್ನಿಸ್ತಾನೆ ಇಲ್ಲ, ನಾವು ಯಾರನ್ನು ವ್ಯಕ್ತಿಗಳನ್ನ. ಆಮೇಲೆ ಇವೆಲ್ಲ ಹೆಸರುಗಳಿರೋದು ಉತ್ತರ ಭಾರತದ ಹೆಸರುಗಳು. ಇಲ್ಲವರು ಗೆದ್ದಮ್ಮಗೌಡ, ರಾಮೇಗೌಡ, ಬಸವರಾಜ್ ಅಂತ ಏನು ಹೇಳೇ ಇಲ್ವಲ್ಲ. ಒಳ್ಳೆ ಕಥೆ ಆಯ್ತಾ. ಬಟ್ ಆದರೆ ಮುಖ್ಯಮಂತ್ರಿ ಮುತ್ಸದ್ದಿ ಅಲ್ಕ ಕೆಲಸ ಮಾಡೋದೆಲ್ಲ ಇದೆ, ನಡಿಬಹುದಾದ ಕಥೆ ಅದು ಅಂತ ಟೆನ್ಷನ್ ಆಗ್ಬಿಟ್ಟು. ಅದಕ್ಕೆ ಮುಂಚೆ ಇನ್ನು 20 ನಿಮಿಷ ಆಯ್ತು ಅನ್ಬೇಕಾದ್ರೆ 2 ನಾಯಿ ಬೇರೆ ಬಂದು ಹಿಡ್ಕೊಂಡು ಪೊಲೀಸ್ನವ್ರು. ಗಾಬರಿ ಆಯ್ತು, ನಮ್ಮನ್ನೆಲ್ಲ ಮೂಸ್ ನೋಡ್ಕೊಂಡದು. ಆಮೇಲೆ ಎಲ್ಲ ಚೇರು ಟೇಬಲ್ ಎಲ್ಲ ಟೆನ್ಷನಲ್ಲೇ ಕೂತ್ಕೊಂಡು ಬಂದರು. ನಾಟಕಕ್ಕೆ ಬಂದೇ ಬಿಟ್ರು. ಆಯಿತು, ಶುರು ಮಾಡಬೇಕು. ಇದು ಕೊನೆ ಶೋ ಮೋಸ್ಟ್ಲಿ. ನಾನು ಅಂದ್ಕೊಂಡು ಎಲ್ಲಿ ಕಟ್ ಮಾಡ್ಬೋದು ಅಂತ ನನ್ನ ಲೆಕ್ಕಾಚಾರ. ಅದು ಮುಖ್ಯಮಂತ್ರಿನೇ ನೇರವಾಗಿ ಎಲ್ಲಿ ಬೈದಿದ್ದೀವಿ ಹುಡುಕ್ತೀನಿ, ನಂಗೆ ಗೊತ್ತಾಗ್ತಿಲ್ಲ. ಮಾಡ್ತಿದ್ದು ಮಾಡ್ದ, ನಾಟಕ ಎಲ್ಲ ಆಯಿತು. ಆಮೇಲೆ ಮುಗೀತು, ಏನು ಅಂತ ಗೊತ್ತಿಲ್ಲ, ಟೆನ್ಷನ್ ನನ್ನ ಪಾಡಿ ನಾವು ಬಂದು. CM ನಿಮ್ಮ ಜೊತೆ ಮಾತಾಡೋಕ್ಕೆ ಬರ್ತಿದ್ದಾರೆ ಅಂತ ಮೆಸೇಜ್ ಕಳಿಸಿದ್ರು ಅಲ್ಲಿಂದ. ಕಲಾವಿದನ್ನು ಮಾತಾಡ್ಸ್ಕೊಂಡು ಬರಲಿ ಅವ್ರು ಬಂದರು. ಎಲ್ಲರೂ ಎದ್ರಕೊಂಡು ನಿಂತ್ಕೊತಾರೆ. ರಾಜಾರಾಮ ನಾವು ಇಬ್ಬರೇ ನಿಂದೆ, ಅವ್ನು ಡೈರೆಕ್ಟ್ರು, ನಾನು ನಮಸ್ಕಾರ.
ಇವಾಗ ನಿಮ್ಮ ಹೆಸರು ಚಂದ್ರು ಡೈರೆಕ್ಟ್ರ್ ಚೆನ್ನಾಗಿ ಮಾಡಿದ್ದಾರೆ. ಯಾಕೆ ಎದ್ರಕಂಡಾಗಿದೆಯಲ್ಲ, ನಾನು ನಿಲ್ಸಕ್ಕೆ ಬಂದಿಲ್ಲ ನಾಟಕನ, ನೋಡೋಕ್ಕೆ ಬಂದೆ. ಆದರೆ ಒಂದು ಹೇಳ್ತೀನಿ, ಮಾಡೋಕ್ಕೆ ಮುಂಚೆ ನನ್ನ ಹತ್ರ ಸ್ವಲ್ಪ ಬಂದಿದ್ದರೆ ಇನ್ನೂ ಒಂದಷ್ಟು ಹಲ್ಕ ಕೆಲಸಗಳು ನಾವು ಮಾಡಿರೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಅದನ್ನು ತೋರಿಸ್ಬೇಕಾಯ್ತು ಚೆನ್ನಾಗಿ. ರಾಜಕಾರಣ ಎಷ್ಟು ಹೊಲಸು ಅನ್ನೋದು ಚೆನ್ನಾಗಿ ತೋರಿಸಿದ್ದೆ. ನನಗೆ ನಾಚಿಕೆನೆಲ್ಲ ನೀವು ಹೇಳಿದ್ರು ಮಾಡಿರೋದು ಮಾಡ್ಕೊಂಡು ಹೋಗಿ. ಆಮೇಲೆ ನಮ್ಮ ಅಷ್ಟೋ ಜನಕ್ಕೆ ಶಾಲು ಓದಿಸಿದ್ದು, ಒಂದು ದಿವಸ ಟೀ ಕರೆಸಿ ಶಾಲು ಓದಿಸಿ ಕಳಿಸ್ಕೊಟ್ರು. ಅದಾದಮೇಲೆ ರಾಮಕೃಷ್ಣ ಹೆಗ್ಡೆಯವ್ರು ಮುಖ್ಯಮಂತ್ರಿ ಆಗಿದ್ರು. ಅವರು ರಾಜ್ಕುಮಾರ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡಿದ್ರು. ರಾಜ್ಕುಮಾರ್ ಅವ್ರ ಹೆಂಡ್ತಿನೂ ಬಂದಿದ್ದು ನೋಡಬೇಕು ಅಂತಿಲ್ಲ. ಅಷ್ಟೊತ್ತಿಗೆ ಅವ್ರ ಪಿಕ್ಚರಲ್ಲಿ ಪಾತ್ರ ಮಾಡ್ತಿದ್ದೆ ನಾನು. ಬರ್ತೀವಿ ಅಷ್ಟೊತ್ತು ಸುದ್ದಿ ಜಾಸ್ತಿ ಆಗ್ಬಿಟ್ಟಿದ್ದಲ್ಲ. ರಾಮಕೃಷ್ಣ ಹೆಗ್ಡೆ, ದೇವೇಗೌಡರು, ಪಾರ್ವತಮ್ಮ, ರಾಜ್ಕುಮಾರ್, ಆಮೇಲೆ ಇದು ರಘುಪತಿ, ಹೀಗೆ ಒಂದು 12 ಜನ ಮಂತ್ರಿಗಳೆಲ್ಲ ಬಂದು ಕೂತ್ಕೊಂಡು ನೋಡ್ಕೊಂಡು. ರಾಮಕೃಷ್ಣ ಅವರು ಧನ್ಯವಾದರು, ತುಂಬ ಚೆನ್ನಾಗಿತ್ತು ಮಾಡಿ ನೀವು ಫೋಟೋ. ರಾಜ್ಕುಮಾರ್ ಅವರೊಳಗೆ ಬಂದು ಮಾತಾಡಿಸ್ತೀವಿ. ನಮ್ಮ ಹುಡುಗರೆಲ್ಲ ಫೋಟೋ ತೆಗೆಸ್ಕೋಬೇಕು ಅನಿಸ್ತು. ಚೌಡಯ್ಯದಲ್ಲೇ ಅವ್ರು ನನ್ನ ಹತ್ರ ಬಂದರು. ಏನು ಚಂದ್ರು ಅವ್ರಿಗೆ ಮತ್ತೆಲ್ಲ ಮಾತು, ಏನು ಅಮೋಘ ಅಭಿನಯ ನಿಮ್ಮದು, ನಾನೂ ಕೂಡ ಮಾಡೋಕ್ಕಾಗಲ್ಲ ಇರೋಲ್ಲ. ಅವರು ಹೊಗಳೋದು ಜಾಸ್ತಿ ಇದ್ದಾರೆ, ಮಾಡೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ರು, ಭಾಳ ಚೆನ್ನಾಗಿ, ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ರು, ಎಲ್ಲರೂ ಭಾಳ ಚೆನ್ನಾಗಿ. ನಮ್ಮನ್ನ ಒಂದು ಶೂಟಿಗೆ ಬಂದುಬಿಡಿ ಅಂತ ಅಂದರು. ಅದಾದಮೇಲೆ ನನ್ನ ಒಂದು ನಿಮಿಷ ಬನ್ನಿ ಚಂದ್ರು ಕಿವಿ ಹತ್ರ ತುಂಬ ಚೆನ್ನಾಗಿ ಮಾಡಿದ್ರು. ಅದರಲ್ಲಿ ಎರಡನೇ ಮಾತಿಲ್ಲ. ಒಂಚೂರು ಅರ್ಥ ಆಗಲಿಲ್ಲ ರಾಜ್ಕುಮಾರ್ ಹೇಳಿರೋದು. ಪ್ರಾಮಾಣಿಕವಾಗಿ ರಾಜಕೀಯ ಒಂಚೂರು ಅರ್ಥ ಆಗಲ್ಲ. ಇದು ಪ್ರಜಾಪ್ರಭುತ್ವ, ಈ ಥರದ್ದು ಏನೇನೋ ಮಾತುಗಳು, ಪ್ರಜಾತಂತ್ರ, ಅದು ಈ ಕಾನೂನೆಲ್ಲ ಮಾತಾಡ್ತಿದ್ವಿ. ಏನು ಅರ್ಥ ಆಗುತ್ತೆ, ನಮಗೆ ಅರ್ಥ ಆಗಿರಲಿಲ್ಲ. ಆಮೇಲೆ ಅದಕ್ಕೆ ಇವರು ಅಯ್ಯೋ ನಿಮ್ಮ ಕತೆ ಇವ್ರು ಕರ್ಕೊಂಬಂದು ನಾಟಕ ಸರಿಯಾಗಿ ನೋಡೋಕ್ಕಾಗಿಲ್ಲ ನನಗೆ. ಇದು ಯಾಕೆ ಪ್ರತಿಯೊಂದಕ್ಕೆ ಏನಂಗಂದ್ರೆ ಅಂತ ಕೇಳೋದು, ನನಗೆ ನೋಡೋಕ್ಕೂ ಬಿಡ್ತಿರ್ಲಿಲ್ಲ. ಆಮೇಲೆ ಸಿಕ್ಕಿದಾಗ ಇದಕ್ಕೆ ಶೂಟಿಂಗ್ಗಳಿಗೆ ಹೋದಾಗ ಕುಂಡ್ರಿಸ್ಕೊಂಡು ಕೇಳೋದು, ಆ ಸೀನ್ನಲ್ಲಿ ಹಂಗೆ ಮಾಡಿ ಚೆನ್ನಾಗಿತ್ತು, ಏನದು ಆ್ಯಕ್ಚುಲಿ ಹೇಳೋಕ್ಕೆ, ಸರಿ ಹಿಂಗೆ ಯಾವುದೋ ಒಂದು ಅನ್ಯಾಯ ಮಾಡಿದ್ರೆ ಆ ಫೈಲೆಲ್ಲ ಇಟ್ಕೊಂಡಿರ್ತೀನಿ ಅನ್ನೋದು ಹೆಂಗೆ ಎಕ್ಸ್ಪ್ಲೇನ್ ಮಾಡಿ. ಹಾಗೆ 13-14 ಜನ ಮುಖ್ಯಮಂತ್ರಿಗಳು, ನಾನು ಅಷ್ಟೊತ್ತಿಗೆ MLA ಆಗ್ಬಿಟ್ಟಲ್ಲ. ಅವಾಗಿದ್ದೆಲ್ಲ ಮುಖ್ಯಮಂತ್ರಿಗಳಿಗೂ ನಾಟಕ ಕರಿತಿದ್ದೆ. ಧರ್ಮ್ ಸಿಂಗು, ಪಟೇಲ್ರು, ದೇವೇಗೌಡರು, ಆಮೇಲೆ ಬೊಮ್ಮಾಯಿ, ಆಮೇಲೆ ಜಗದೀಶ್ ಶೆಟ್ಟರು, ಈಶ್ವರಪ್ಪ, ಯಡಿಯೂರಪ್ಪ, ಕುಮಾರಸ್ವಾಮಿ, ಸಿದ್ದರಾಮಯ್ಯ ಎಲ್ಲರೂ ಕ್ಯಾಶುವಲ್ ಆಗಿ ಬಂದು ಖುಷಿ ಪಟ್ಬಿಟ್ಟು. ಅಲ್ಲಿಂದ ಸಿನಿಮಾಗೆ ಬರ್ತೀನಿ ಸರ್. ಸಿನಿಮಾ ನಟ ಕೂಡ ನೀವು 500 ಚಿತ್ರಗಳು ಹತ್ರ ಅಲ್ಲ, ಇನ್ನೂ ಜಾಸ್ತಿ, 535 ಮೇಲಾಗಿದೆ, ಲೆಕ್ಕ ಇಲ್ಲ. ಎಲ್ಲದರಲ್ಲೂ ದಾಖಲೆ ಚಂದ್ರು ಸರ್ ಹೆಸರಲ್ಲಿ ಇದೆ ಅಂತ ಹೇಳೋದು. ಆ ಮೊದಲ ಸಿನಿಮಾದ ದಿನಗಳನ್ನು ನೆನಪಿಸ್ಕೊಳ್ತೀರಿ? ಯಾಕಂದರೆ ನಾಟಕದ ಹಿನ್ನೆಲೆಯಿಂದ ಹೋದ್ರಿ, ಹೇಗೆ ಎಂಟ್ರಾದ್ರಿ, ಯಾವ ಮೂವಿ ಆಯ್ತದು, ಹೇಗಾಯಿತು? ಈ ನಾಟಕನೇ ನಮಗೆ ಪ್ರಾರಂಭ. ವೇದಿಕೆ ಅಂದರೆ ಫಸ್ಟ್ ಕರೆದಿದ್ದು ಪ್ರಸನ್ನ ಕರೆದ್ರು 75ರಲ್ಲಿ ನಡೆದಿದ್ದು, 1975ರಲ್ಲಿ ತಾಯಿ ನಡೆದಿದ್ದು, ಉತ್ತಮ ಬಡಿದ್ರೆ ಇದೆಲ್ಲ. ಅವ ನಾನು ಬೆಂಗಳೂರು ಯೂನಿವರ್ಸಿಟಿ ಗುಮಾಸ್ತ ಕೆಲಸದಲ್ಲಿದ್ದೆ, ಕ್ಲರ್ಕು. 1977-78ರಲ್ಲಿ ಪಣಿಯಮ್ಮ ಅಂತ ನಾಟಕನ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ರು. ಅವ ನಾನು ಇನ್ನೂ ಮುಖ್ಯಮಂತ್ರಿ ಮಾಡಿರಲಿಲ್ಲ. ನಾಟಕಗಳು ಮಾಡಿದ್ದೆ. ರಂಗಭೂಮಿನಲ್ಲಿ ಒಂದು ಚಾಪ್ ಮೂಡಿಸಿದ್ದೆ, ಪಾತ್ರ ಮಾಡ್ತಾನೆ ಚೆನ್ನಾಗಿ ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ಭರತಪ್ಪನ ಸೊಂಟಕ್ಕೆ ಗಂಟೆ ಅಂತ ಒಂದು ನಾಟಕನ ಕೃಷ್ಣಮೂರ್ತಿಗಳು ಬರೆದಿದ್ರು, ರಾಜಕೀಯದ ನಾಟಕನೇ. ಅದನ್ನು ಮಾಡಿದ್ದೆ. ಆಮೇಲೆ ರಾಜಾರಾಮ್ ಅವರು ಈಚ ಕಡೆ ಈ ಟೈಮ್ನಲ್ಲಿ ಆ ನಾಟಕನ ಆಡಿಸಿದ್ರು. ಆ ಟೈಮ್ನಲ್ಲಿ ನಾಟಕದಲ್ಲಿ ಹೆಂಗಾಯಿತು ಅಂತಂದರೆ, ಒಂದು ಲಲಿತಾಶ್ವ ಮಿಸ್ ಆಗಿದ್ದು ಮುಖ್ಯಮಂತ್ರಿ ನಮ್ಮದೇ ನಾಟಕ. ಕಾಲಿಗೂಲ ಅಂತ ಪ್ರೊಫೆಸರ್ BC ಅವರು ನನ್ನ ಕೈಯಲ್ಲಿ ಮಾಡ್ಸೋಕ್ಕೆ ಶುರು ಮಾಡ್ಬಿಟ್ರು ಆ ನಾಟಕನ. ಅದು ಮಾಡೋಕ್ಕೆ ಆಗದಿರುವಂಥ ನಾಟಕ. ಆಲ್ಬರ್ಟ್ ಕಾಮುದು ದೊಡ್ಡ, ನನಗೆ ಆ ಭಾಷೆದು ಇದೆಲ್ಲ ಸ್ಟೈಲೇ ಗೊತ್ತಾಗ್ತಿಲ್ಲ, ಆದರೂ ಮಾಡಿಸಿದ್ರು. ಸಿನಿಮಾಕ್ಕೆ ಹೆಂಗೆ ಬಂದಿದ್ರೆ, ಅನಿರೀಕ್ಷಿತವಾಗಿ ಯಾವುದೋ ಒಂದು ಸಿನಿಮಾ, ಮುಯ್ಯಿ ಅಂತ ಒಂದು ಸಿನಿಮಾ ಕೇಳಿದ್ದೀರಾ? ಲಕ್ಷ್ಮೀನಾರಾಯಣ ಅವತ್ತಿನ ಕಾಲದಲ್ಲಿ ಈ ಉಯ್ಯಾಲೆ, ನಾಂದಿ ಇದೆಲ್ಲ ತೆಗೆದಿದ್ರಲ್ಲ, ಆ ಲಕ್ಷ್ಮೀನಾರಾಯಣ ಅವಾರ್ಡ್ ಸ್ಪೆಸಿಫಿಕ್ ಅಂಡ್ ಕ್ವಾಲಿಟಿ ಪಿಕ್ಚರ್ ಮುಯ್ಯಿ ಅಂತ ಅಂದ್ಬಿಟ್ಟು ಸಣ್ಣ ಕತೆ. ಅದನ್ನು ತಗೊಂಡು ಒಂದು ಬಸ್ನಲ್ಲಿ ನಡೆಯೋ ಕತೆ ತೆಗೆದು, ಲೋಕೇಶ್, ಗಿರಿಜಾ ಲೋಕೇಶ್ ಅವರ ಯಜಮಾನ, ನಮ್ಮ ಅವರು ಹೀರೋ, ಬಸ್ ಡ್ರೈವರು, ನಾನು ಗೌಡ ಊರಿಂದು. ನಮ್ಮ ಮದುವೆ ದಿಬ್ಬಣ ಊರಿಂದ ಮದುವೆ ಮನೆಗೆ ಹೋಗೋ ತನಕನೇ ಕತೆ ಅದು. ಅಷ್ಟರೊಳಗಡೆ ಶತ್ರುತ್ವ ಏನಾಗುತ್ತೆ,
ಆ ಡ್ರೈವರ್ ತಾಯಿ ಅವರನ್ನ ಈ ಗೌಡ ದಾರಿ ತಪ್ಪಿಸ್ಬಿಟ್ಟಿರ್ತಾನೆ. ಅವನ ಮಗ ಶೇಡ್ ತೀರ್ಸ್ಕೊಳ್ಳೋಕ್ಕೆ ಇಡೀ ಮದುವೆ ದಿಬ್ಬಣವನ್ನ ಸಾಯಿಸ್ಬೋಣ ಅಂತ ಹಿಂಗೆ ಆ ಈ ಕತೆ ಅದರಲ್ಲಿ ಮಾಡೋದಕ್ಕೆ ಕರ್ಕೊಂಡೋದ್ರು. ಮೇಕಪ್ ನಾಣಿ ಅವ್ರಿಗೆ ಗೊತ್ತಿರ್ಬೇಕಲ್ಲ ನಿಮಗೆ, ಭಾರ್ಗವಿ ನಾರಾಯಣ ಅವ್ರ ಯಜಮಾನ್ರು ಮೇಕಪ್ ದೊಡ್ಡ ಫೇಮಸ್. ನಮಗೆ ಮೇಸ್ಟ್ರ್ ಆಗಿದ್ದು, ಡಿಪ್ಲೊಮಾ ಇನ್ ಡ್ರಾಮಾ ಓದ್ತಿದ್ದೆ ನಾನು, ರಾಜಾರಾಮ್ ಇವರೆಲ್ಲ. ಅಲ್ಲಿದ್ದಾಗ ಅದನ್ನ ತಗೊಂಡು ಸಿನಿಮಾ ಮಾಡ್ತಿದ್ದೀನಿ ನೋಡೋ ನಾನು ಅಂತ ಅವರು ಹೇಳಿದ್ರು. ಸರಿ ಸರ್, ಹುಯಿ ಅಂತ ಒಂದು ಪಿಕ್ಚರು, ನಾನೇ ಮೇಕಪ್ಪು ಅಂತ ಅಂದ್ಬಿಟ್ಟು ಯಾವುದಾದ್ರು ಸಣ್ಣ ಪುಟ್ಟ ರೋಲ್ ಇದ್ರು ಮಾಡಿಸ್ತೀನಿ ಅಂತ ಹೀಗೆ ಮೇಜರ್ ರೋಲ್ ಮಾಡ್ತಿದ್ದೆ. ರಾಜರತ್ನಮ್ದು ಕಂಬಳಿ ಸೇವೆ ಅಂತ ಗೌಡನ್ ರೋಲ್ ಮಾಡ್ತಿದ್ದೆ. ನಮ್ಮ ತಾಯಿ ಆಸ್ಪತ್ರೆ ಮಲಗಿದ್ದಾರೆ, ಸೀರಿಯಸ್ಸು, ಮಾತಾ ಹಾಸ್ಪಿಟ್ಲಲ್ಲಿ. ನಾನು ಅಲ್ಲಿದ್ದೀನಿ. ರಾಜಾರಾಮ್ ಹತ್ರ ಹೋಗಿ ಸಿಕ್ಕಿದಾಗ ಚಂದ್ರು ಎಲ್ಲಿದ್ದಾನೋ, ಅದೇನಾಗಿದೆ ನಾಳೆ ಇವತ್ತು ರಾತ್ರಿ ಚಿಕ್ಕಮಗಳೂರಿಗೆ ಹೊರಟು ನಾಳೆ ಶೂಟಿಂಗಲ್ಲಿ ಅವನು ಮೇನ್ ವಿಲ್ಲನ್ನು ಲೋಕೇಶ್ ವಿರುದ್ಧ ಗೌಡ. ಆ ಗೌಡ ಯಾರೋ ಮಾತು ಕೊಟ್ಟಿದ್ದು ಕೈ ಕೊಟ್ಟಿದ್ದಾರೆ. ದುಡ್ಡಿನ ವಿಚಾರದಲ್ಲ, ಯಾರಾದರೂ ಮಾಡಲೇಬೇಕು, ಶೂಟಿಂಗ್ ನಿಲ್ಸೋಕ್ಕಾಗಲ್ಲ. ಅವಾಗ ಅಲ್ಲ ಇವರು ನನಗೆ 30 ವರ್ಷ 31 ವರ್ಷ. ಮುಖ್ಯಮಂತ್ರಿ ಚಂದ್ರು ಅಂತ ಅಷ್ಟೊತ್ತಿಗಾಲೇ ಸಿನಿಮಾ ಮಾಡಿದ್ದಾರೆ, ಅಲ್ಲ ಸಿನಿಮಾ ಮಾಡಿರಲಿಲ್ಲ, ನಾಟಕ ಮಾಡಿದ್ದಾರೆ. ಅವ್ರನ್ನ ಪಾತ್ರ ಮಾಡಿಸೋದು ನನಗೆ ಅಲ್ಲ, ಗೌಡನ ಪಾತ್ರ ಮಾಡಿರೋದು ನೋಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಮಾಡ್ತಾನೆ, ಅವ್ನ ಕೈಲಿ ಮಾಡಿಸ್ಬಿಡ್ರಿ ಅಂತ. ನಿನಗೆ ಧೈರ್ಯ ಇದ್ದರೆ ಕರ್ಕೊಂಬಂದ್ಬಿಡಪ್ಪ ಅಂತ. ಅವಾಗ ನನ್ನ ಹುಡುಕಿದಾಗ ನಾನು ಆಸ್ಪತ್ರೆ ಅಲ್ಲಿಗೆ ಹುಡ್ಕೊಂಡು ಬಂದು ಹಿಂಗೆ ಪಾತ್ರ ಮಾಡ್ಬೇಕಂತೆ. 15 ದಿವಸ ಚಿಕ್ಕಮಗಳೂರಿಗೆ ಹೋಗ್ಬೇಕಂತೆ. ಮುಯ್ಯಿನಲ್ಲಿ ಪಾತ್ರ ಮೇಯ್ನ್ ರೋಲ್, ನೀನು ಇಂಪಾರ್ಟೆಂಟ್. ನನಗೆ ಇಂಪಾರ್ಟೆಂಟ್ ತಾಯಿ. ನನಗೆ ಅದೇನು ಹುಚ್ಚಿಲ್ಲಪ್ಪ, ನನಗೆ ಬೇಡ ರಾಜಾರಾಮ್, ತಾಯಿನ ನೋಡ್ಕೊಳ್ಳ, ನಾನು ಅಲ್ಲಿ ಹೋಗ್ಲಾ, ಬಿಟ್ಟು ಹೋಗಲ್ಲ, ಒಬ್ಬನೇ ಮಗ ಬೇರೆ. ಆ ಥರದ ಗೊಂದಲದಲ್ಲಿದ್ದೆ. ಆಮೇಲೆ ಆ ಆಸಕ್ತಿನೂ ಇರಲಿಲ್ಲ ನಾಟಕ. ಅವರೇ ನಾನೇ ಬರ್ತೀನಿ, ಇವ್ರು ಹೋಗಿ ಹೇಳಿದ ನಿನ್ಗಾಗಿದೆ ಸರ್, ಅವ್ನು ಬರೋಕ್ಕಾಗ್ತಿಲ್ಲ, ನಡಿ ನಾ ಬರ್ತೀನಿ, ಇಂಪಾರ್ಟೆಂಟ್ ರೋಲ್ ಬಿಡ್ಸೋಕ್ಕಾಗಲ್ಲ. ಕರ್ಕೊಂಬಂದು ನಮ್ಮ ತಾಯಿ ಹತ್ರ ಹಿಂಗೆ ಆಸ್ಪತ್ರೆ ಮಲಗಿದ್ದು, ನಾನು ರಾಜಾರಾಮ್ ಕೂತಿದ್ದಾಗ ತಾಯಿನ ಮಾತಾಡ್ಸಿದ್ರು. ಮೇಷ್ಟ್ರು ಅಂತ ಎಲ್ಲ ಪರಿಚಯ ಮಾಡಿದ್ರು. ತುಂಬ ಧನ್ಯವಾದಗಳು, ನಮಸ್ಕಾರ. ನಿಮ್ಮ ಮಗನಿಗೆ ಒಂದು ದೊಡ್ಡ ರೋಲು ಮಾಡಿಸ್ತಾ ಇದ್ದೆ, ನೀವು ಹುಷಾರಿಲ್ಲಂತೆ, ಬರೋಕ್ಕಾಗಲ್ಲ ಅಂತಿದ್ದ. ರಾಜಾರಾಮ್ ನೋಡ್ಕೊತೀನಿ ಅಂತಾನೆ, ನಿಮ್ಗೇನು ತೊಂದರೆ ಇಲ್ವ, ಕರ್ಕೊಂಡು ಹೋಗಲ್ಲ ನಾನು ಅಂತಂದರು. ಅವರು ಏನು ಅನ್ನಿಸ್ತಾ ಗೊತ್ತಿಲ್ಲ. ರಾಜಾರಾಮು ನನಗೆ ಮಗ ಇದ್ದಂಗೆ, ನಂದು ಈಗ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ, ಅದಕ್ಕೆ ಕರ್ಕೊಂಡೋಗಿ ಒಳ್ಳೇದಾಗದ ಅದರಿಂದ ಅವರೇನೋ ಹೇಳ್ಬಿಟ್ಟು ನನಗೆ ಮನಸ್ಸಿಲ್ಲ. ಆಮೇಲೆ ಧೈರ್ಯ ಮಾಡಿ ಹಾಗೆ ಅಲ್ಲಿ ಯಾರೋ ಮಾಡಬೇಕಾಯ್ತು ಪಾತ್ರ ಮಿಸ್ ಆಗಿ, ಬೆಳಿಗ್ಗೆ ಹೋಗಿ ಬಣ್ಣ ಹಾಕಿ ಮೇನ್ ರೋಲ್ನ ಚಿಕ್ಕಮಗಳೂರು ಮಾಡಿಸ್. ಅದೇ ನನ್ನ ಸಿನಿಮಾ ಎಂಟ್ರಿ ಫಸ್ಟು. ಅದರೊಳಗೆ ಇನ್ನೊಂದು ಕತೆ ಆಯಿತು, ಹೇಳೋದು ಒಳ್ಳೆಯದು. ಭಾರ್ಗವಿ ಅವರ ಅದು ಇವರು ನಾಣಿಯವರ ಶ್ರೀಮತಿ ಅವರಿದ್ದಾರಲ್ಲ, ದೊಡ್ಡ ನಟಿ ಅವರು, ಭಾರ್ಗವಿ. ಅದು ನನಗೆ ಅವರು ಬಂದವರೇ, ನಾನು ಯಜಮಾನ್ರ ಜೊತೆ ಬಂದವ್ರೆ ಅಂತ ತಿಳ್ಕೊಂಡು ಅವ್ರು ಅಷ್ಟೊತ್ತು ಕಾಲೇ ಅವ್ರ ಮನೆ ಒಳಗೆ ಕೈ ತುತ್ತು ತಿಂದಿರೋ ಅಭ್ಯಾಸ ಆಗಿತ್ತು ನನಗೆ. ಮಕ್ಕಳ ಥರ ನಮ್ಮನ್ನು ನೋಡ್ಕೊಳ್ಳೋರು. ಮೇಷ್ಟ್ರಲ್ಲಿ ಕರ್ಕೊಂಡು ಹೋಗ್ಬಿಡೋರು ರಾತ್ರಿಗೆ. ಬರೋ ನಮ್ಮನೆಗೆ ಎಲ್ಲೋ ಕೆಲಸ ಏನು ಮಾಡ್ತಿರೋ, ನಾಟಕದ್ದೇ ಮಾತಾಡೋಕ್ಕೆ, ಮೇಕಪ್ ಕಲ್ಸೋಕ್ಕೆ. ಆಗ ಅಮ್ಮ ಈ ಬಿಸಿಬೇಳೆ ಬಾತು, ಅನ್ನ ಕಲಸಿ ಎಲ್ಲ ನಮಗೆಲ್ಲ ಊಟ ಹಾಕೋರು. ಅಲ್ಲೇ ಮಲಿಕಳಿವು, ಎದ್ದು ಬರೀವು ಅವ್ರ ಮಕ್ಕಳ ಜೊತೆಯಲ್ಲಿ. ಅಷ್ಟು ತಾಯಿ ಥರ ಆಗೋಗಿದೆ ನಮಗೆ. ನನಗೆ ಗೊತ್ತೇ ಇಲ್ಲ ಏನು ಕತೆ ಅಂತ. ಬೆಳಿಗ್ಗೆ ಮೇಕಪ್ ಎಲ್ಲ ಹಾಕಿದ್ರೆ ಫಸ್ಟ್ ಸೀನ್ ಚಂದ್ರು ರೆಡಿ ಆಗು ಅಂತ ಅಂದರು. ಸರಿ ಸರ್ ರೆಡಿ ಬಿಸಿ ಎಲ್ಲ ಹಾಕ್ಸಿದ್ರು. ಏನು ಸರ್ ಅಂದೆ. ಮೊದಲನೇ ಸೀನ್ ರೇಪ್ ಸೀನ್ ಅಂದ್ಕೊಂಡು, ಅಯ್ಯೋ ಶಿವನಿಗೆ ಏನಿದು ಸಿನಿಮಾಕ್ಕೆ ಬಂದು ಫಸ್ಟ್ ಡೇನೇ ಮಾನಭಂಗದ ಸೀನ. ಬಸ್ ಡ್ರೈವರ್ ತಾಯಿಯನ್ನು ನೀನು ಮಾನಭಂಗ ಮಾಡ್ತಕ್ಕಂಥದ್ದು. ತಾಯಿ ಯಾರು ಅಂದರೆ ಭಾರ್ಗವಿ. ಅಲ್ಲಿ ಸ್ಪಾಟಿಗೆ ಬಟ್ಟೆ ಹಾಕಿ ಬಂದಾಗ ನೋಡ್ತೀನಿ, ಶಾಕ್ ನನಗೆ. ಆಮೇಲೆ ಮೊದಲೇ ಬೇಜಾರಾಗಿತ್ತು ಅಮ್ಮಂದು. ನಾನು ಸಾಧ್ಯನೇ ಇಲ್ಲ, ನಾನು ನೋಡೋದೇ ತಾಯಿ ಥರ, ಮಾಡೋಕ್ಕಾಗಲ್ಲ. ಯಾಕಂದ್ರೆ ನೀರು ಬಂತು ನನಗೆ. ಬೇಡಪ್ಪ ಇಂಥವ್ರಲ್ಲಿ ಯಾಕೆ ಮಾಡಲಿಲ್ಲ ನಾನು. ಮೇಷ್ಟ್ರಿಗೆ ರೇಗಿ ಬೇಡ ಸರ್ ಯಾರನ್ನ ಹಾಕೊಳ್ಳು ಅಂತ ಅವರು ಸುಳಿ ಕೂತ್ಕೊಳ್ಳೋ ಅಂತ ಹೇಳಿ ಆಮೇಲೆ 5 ನಿಮಿಷ ಮಾತಾಡಿ, ನಮ್ಮಲ್ಲಿ ಅಂಥದ್ದೆಲ್ಲ ತೋರಿಸಲ್ಲ, ಶ್ಯಾಡೋದಲ್ಲಿ ತೋರಿಸ್ತೀವಿ, ಸುಮ್ಮನೆ ಬಟ್ಟೆ ಹೇಳಿ ಅದನ್ನ ಅಂತ ಹೇಳಿದಾಗ ಭಾರ್ಗವಿಯವ್ರು ನನ್ನ ಕರ್ಕೊಂಡು ಒಂದು 5 ನಿಮಿಷ ಮಾತಾಡಿಸಿ, ಅಮ್ಮ ಅಂತಲೇ ತಬ್ಬು ಸಾಕು ನೀನು ತಕ್ಕಂತಾರೆ ಅಂತ ಹೇಳಿ ಪಾತ್ರ ಮಾಡಿಸಿದ್ರು. ಹಾಗೆ ಸಿನಿಮಾಕ್ಕೆ ಎಂಟ್ರ್ ಆಗಿದ್ದು. ಅಲ್ಲಿಂದ ಬೆಂಕಿ ಅಂತ ನಮ್ಮ ಬರ್ಗೂರು ರಾಮಚಂದ್ರಪ್ಪನವರು ಒಂದು ಪಿಕ್ಚರ್ ಮಾಡಿದ್ರು. ಸಿಂಹಾಸನ ಅಂತ CR ಸಿಂಹ ಡೈರೆಕ್ಟ್ ಮಾಡಿದ್ರಲ್ಲಿ ಮುಖ್ಯಮಂತ್ರಿ ರೋಲು ನಾನು, ಅನಂತನಾಗ್ ಪತ್ರಕರ್ತರು. ಅದು ಈ ಒಂದು 5-6 ಪಿಕ್ಚರ್ಗಳನ್ನ ಮಾಡಿದ್ದೆ. ಅದಾದಮೇಲೆ ಇದ್ದಕ್ಕಿದ್ದಾಗೆ ಈ ಮುಖ್ಯಮಂತ್ರಿ ನಾಟಕವನ್ನು ನೋಡಿ ವೀರಸ್ವಾಮಿ ಆ್ಯಂಡ್ ಟೀಮು ಚಕ್ರವ್ಯೂಹ ಅನ್ನೋ ಪಿಕ್ಚರ್ನಲ್ಲಿ ಆ ಪೊಲಿಟಿಕಲ್ ರೋಲ್ನ ಅನ್ನೋನ್ ಪರ್ಸನ್ ಕೈಲೇ ಮಾಡಿಸ್ಬೇಕು, ನೋನ್ ಫೇಸ್ ಬೇಡ ಅಂತ ಅಲ್ಲಿ ಲಿಸ್ಟಲ್ಲಿದ್ದವರು GB ಅಯ್ಯರು, ನಮ್ಮ ಮಾಸ್ಟರ್ ಹಿರಣ್ಣಯ್ಯ, ಆಮೇಲೆ ಉದಯ್ ಕುಮಾರು, ಇವರೆಲ್ಲರನ್ನೂ ಆಯ್ಕೆ ಮಾಡಿ ಅವರೆಲ್ಲರೂ ಆಲ್ರೆಡಿ ವಿಲನ್ನಾಗಿ ಎಸ್ಟಾಬ್ಲಿಷ್ ಆಗ್ಬಿಟ್ಟಿದ್ದಾರೆ, ಜನಕ್ಕೆ ಗೊತ್ತಿದ್ದಾರೆ.
ಗೊತ್ತಿಲ್ಲದೆ ಇರೋ ವಿಲನ್ ಆಗಬೇಕು ಅಂತ ಹುಡುಕ್ತಿದ್ದಾಗ ಆವಾಗ ಅಲ್ಲಿ ಯಾರೋ ನಮ್ಮ ಗೆಳೆಯ ಪಾತ್ರ ಮಾಡ್ತಾರೆ ಇಂಥವ್ನು ಒಬ್ಬಿದ್ದಾನೆ ಅಂದಾಗ ವೀರಸ್ವಾಮಿ ಅವ್ರು ಕರೆಸ್ಕೊಂಡು ನಾಟಕ ನೋಡಿ ಕರೆಸ್ಕೊಂಡು ಪಾತ್ರ ಇದು